ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಇವತ್ತಂತೂ ಮಸ್ತ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಬಿಗ್ ಬಾಸ್ ಮನೆಗೆ ಎಷ್ಟು ಜನ, ಅಷ್ಟು 5 ಜನ ವೈಲ್ಡ್ ಕಾರ್ಡ್ ಆಗಿ ಬರ್ತಿದ್ದಾರೆ. ವೈಲ್ಡ್ ಕಾರ್ಡ್ ಅಂತ ಹೇಳಕ್ಕಾಗೋದಿಲ್ಲ, ಒಂಥರ ಕ್ವಾಟ್ಲೆ ಕೊಡೋದಕ್ಕೋಸ್ಕರ ಬರ್ತಿದ್ದಾರೆ ಬಿಗ್ ಬಾಸ್ ಮನೆಗೆ. ಅಂದ್ರೆ ಇವತ್ತು ಬಿಗ್ ಬಾಸ್ ಪ್ಯಾಲೇಸ್ ಅಂದ್ರೆ ನೀವು ನೋಡಿರ್ಬೋದು, ಓದ್ ಸೀಸನ್ ಅಲ್ಲಿ ರಜತ್ತು ಎಲ್ಲ ಹೋಟೆಲ್ ಬರೋದಂತೆ ಫುಲ್ ಮಜಾ ಮಾಡಿದ್ರಲ್ಲ ಗೈಸ್. ಆ ತರ ಇವತ್ತು ಏನ್ ಮಾಡಿದಾರೆ ಅಂದ್ರೆ ಈ ಸೀಸನ್ ಆ ತರ ಮಾಡಿಲ್ಲ. ಬಿಗ್ ಬಾಸ್ 11 ಸೀಸನ್ ಅಲ್ಲಿ ಯಾರ್ಯಾರು ಕ್ವಾಟ್ಲೆ ಕೊಟ್ಟಿದ್ರಲ್ಲ ಆ ಟಾಸ್ಕ್ ಅಲ್ಲಿ ಅವ್ರನ್ನೆಲ್ಲ ಕರ್ಸಿದ್ದಾರೆ. ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಎಲ್ರು ಹೇಳ್ತಿದ್ರು 2 ವೈಲ್ಡ್ ಕಾರ್ಡ್ ಬರ್ತಾರೆ ಅಂತ, ಬಟ್ ಇಲ್ಲಿ ಯಾವುದೇ ವೈಲ್ಡ್ ಕಾರ್ಡ್ ಇಲ್ಲ ಅಂತ ನನಗೆ ಅನಿಸ್ತಿದೆ. ಮೋಸ್ಟ್ಲಿ ಇವರೇ ಬರ್ಬೋದು, ಹೆಂಗಂದ್ರೆ ಇವ್ರುಗಳನ್ನ ಬಿಗ್ ಬಾಸ್ ಮನೆಗೆ ಕಳ್ಸಿದಾರೆ. ಅಂದ್ರೆ ಇದು ಟಾಸ್ಕ್ ಗೋಸ್ಕರ. ಈಗ ಬಿಬಿ ಹೋಟೆಲ್ ಅಂದ್ರೆ ಬಿಬಿ ಪ್ಯಾಲೇಸ್ ತರ ಮಾಡಿದ್ದಾರೆ. ಇವರೆಲ್ಲ ಸರ್ವೆಂಟ್ಸ್, ಮ್ಯಾನೇಜರು ಆತರ ಓ ಸೀಸನ್ ಹೆಂಗಿತ್ತು ಅದೇ ತರ ಸೇಮು. ಈಗ ಇವ್ರು ಗೆಸ್ಟ್ ಗಳು ಬರ್ತಾರೆ ಬಿಗ್ ಬಾಸ್ ಪ್ಯಾಲೇಸ್ಗೆ. ಇವ್ರನ್ನೆಲ್ಲ ಹೆಂಗ್ ಟ್ರೀಟ್ ಮಾಡೋದು, ಇವ್ರು ರಜತ್ ನೋಡ್ಬೋದಾಗಿತ್ತು. ಹೋದ್ಸಲ ಎಲ್ಲ ಅಂಡಿ ಕಿತ್ತಳೆ ಚೈತ್ರ ಕಾಂಬಿನೇಷನ್ ಅಂತೂ ಮಸ್ತ್ ಇತ್ತು. ಈಗ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಉಗ್ರಂ ಮಂಜು, ಮೋಕ್ಷಿತಾ, ತ್ರಿವಿಕ್ರಮ್, ಚೈತ್ರ, ರಜತ್ ಅಂತೂ ಫುಲ್ ಕ್ವಾಟ್ಲೆ ಕೊಡ್ತಿದ್ದಾರೆ ಎಲ್ಲರಿಗೂ ಅಂತಾನೆ ಹೇಳ್ಬೋದು. ಹೌದು, ಫಸ್ಟ್ ಇವರು ಉಗ್ರಂ ಮಂಜು ಕಾಲ್ ಮಾಡ್ತಾರೆ, ಬಿಬಿ ಪ್ಯಾಲೇಸ್ ರೆಡಿ ಇದೆಯಾ ಅಂತ. ಆಗ ಅದನ್ನ ರಿಸೀವ್ ಮಾಡೋದ್ ಕಾಲು ಸ್ಪಂದನ, ಬನ್ನಿ ರೆಡಿ ಇದೆ ಅಂತ. ಅವಾಗ ಫುಲ್ ಬಿಗ್ ಬಾಸ್ ಅವ್ರಿಗೊಂದು ಇದು ಗಾಡಿ ಮಾಡಿ ಕಳಿಸ್ತಾರೆ ಹೊರಗಡೆ. ಎಲ್ರು ಬಂದ್ ಇಳ್ತಾರೆ. ರಜಂತ್ ಅಂತೂ ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ಆಮೇಲೆ ಕಾವು ಅಂತ ಕರೀತಾರೆ ಇವರು, ಕಾವು ಬೈಲಿ ಅಂತ ಕರೀತಾರೆ ರಜತ್ ಅವರು. ಹಾಗಾಗಿ ಇಲ್ಲಿ ಸರ್ ಹಂಗೆಲ್ಲ ಕರಿಬೇಡಿ ಕಾವು ಅಂತ ಇಲ್ಲ ಅಂತ. ನೀ ಅದು ನನಗೆಲ್ಲ ಹೇಳ್ಬೇಡಪ್ಪ, ನನಗೆ ಗೊತ್ತು ನಂಗೆ ಕರೆಯೋದು, ಇದು ನಮ್ಮ ಟಮ್, ನಾನು ನಿನ್ಕಿಂತ ಎಲ್ಲರಷ್ಟು ಆಡ್ಬಿಟ್ಟು ಹೋಗಿರೋನು ಅಂತ ಎಲ್ಲ ಫುಲ್ ಎಂಜಾಯ್ ಮಾಡ್ತಾನೆ ಗೈಸ್. ಇಲ್ಲಿ ಯಾರನ್ನೂ ಏಟ್ ಮಾಡಕ್ಕಂತೂ ಇಲ್ಲಂತೂ ಹೋಗ್ಬಿಡಿ, ಗಿಲ್ಲಿ ವಿರುದ್ಧ ಯಾರೋ ಮಾತಾಡ್ಬಿಡಿ ಅಂತ ಜಸ್ಟ್ ಎಂಜಾಯ್ ಮಾಡಿ. ಇದು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಬಿ ಹೋಟೆಲ್, ಜಸ್ಟ್ ಎಂಜಾಯ್ ಮಾಡೋದನ್ನ ಮಾತ್ರ ನೋಡಿ. ಗಿಲ್ಲಿಗೇನೋ ಅಂದ್ಬಿಟ್ರು, ಆ ಟಾಸ್ಕ್ ಇರೋದೇ ಆಗಿರುತ್ತೆ. ರಜತ್ ಅಂತೂ ಏಟ್ ಮಾಡ್ಬಿಡಿ, ಅವ್ರು ಸುಮ್ಮನೆ ಎಂಜಾಯ್ ಮಾಡಕ್ ಕಳ್ಸಿದಾರೆ ಅಷ್ಟೇ. ಸೊ ಎಂಜಾಯ್ ಮಾಡ್ತಾರೆ, ಎಲ್ಲರಿಗೂ ಕ್ವಾಟ್ಲೆ ಕೊಡ್ತಾರೆ, ಅದೇ ರೀತಿ ಇರ್ತಾರೆ. ಅದೇ ರೀತಿ ಅಶ್ವಿನಿ ಅವ್ರನ್ನ ತ್ರಿವಿಕ್ರಮ್ ಅವ್ರು ಮಾತಾಡ್ತಿರ್ತಾರೆ. ಮಾತಾಡಿ ಏನ್ ಮಾತಾಡ್ತಾನೆ ಇಲ್ಲ ಅಂತ ಕೇಳ್ತಿರ್ತಾರೆ. ಆಗ ಅಶ್ವಿನಿ ಇಲ್ಲ ಸರ್ ನಾನು ಮಾತಾಡೋದೇ ಎಷ್ಟು ಅಂತ. ಆಗ ರಜತ್ ಅವ್ರು ನಿಮ್ಗೆ ನಾರ್ಮಲ್ ಟೈಮಲ್ಲೆಲ್ಲ ಮಾತು ಬರುತ್ತೆ, ಬಟ್ ಈ ಟೈಮಲ್ಲಿ ಬರ್ತಾ ಇಲ್ಲ ಅಷ್ಟೇ ಅಂತ ಹೇಳ್ತಿರ್ತಾರೆ. ಸೊ ಇವತ್ತು ಫುಲ್ ಎಂಜಾಯ್ ಮಾಡ್ಬೋದು ಇವತ್ತಿನ ಎಪಿಸೋಡ್ ಅಂತ ಹೇಳ್ಬೋದು. ನಿಮ್ಗೇನ್ ಅನ್ಸುತ್ತೆ? ಅವ್ರು ಬಂದಿದ್ದು ಖುಷಿ ಆಯ್ತಾ? ನಂಗಂತೂ ರಜತ್ ಬಂದಿತ್ತಂತೂ ಫುಲ್ ಖುಷಿ ಆಯ್ತು. ನಿಮ್ಗೇನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ವೈಲ್ಡ್ ಕಾರ್ಡ್ ಗೈಸ್ ಬರ್ಬೇಕಾ ಗೈಸ್? ವೈಲ್ಡ್ ಕಾರ್ಡ್ ನನ್ನ ಪ್ರಕಾರ ಬೇಡ. 50 days ಮುಗ್ದೋಗಿದ್ದೀನಿ. ವೈಲ್ಡ್ ಕಾರ್ಡ್ ಬಂದು ಏನ್